ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡೇರಹಳ್ಳಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮೇವು ಸೇವಿಸಿದ ಬಳಿಕ 60ಕ್ಕೂ ಹೆಚ್ಚು ಅಮೂಲ್ಯ ತಳಿಯ ಕುರಿಗಳು ಸಾವನ್ನಪ್ಪಿದ್ದು, ರೈತ ಕುಟುಂಬಕ್ಕೆ ಸುಮಾರು 25 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ. ಒಡೇರಹಳ್ಳಿ ಗ್ರಾಮದ ರೈತ ಹನುಮಂತೇಗೌಡ ಅವರು ಹಲವಾರು ವರ್ಷಗಳಿಂದ ನಾಟಿ ಸುವರ್ಣ ಹಾಗೂ ಡರ್ಫರ್ ಹೈಬ್ರಿಡ್ ತಳಿಯ ಕುರಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿದ್ರು. ಒಟ್ಟು 110ಕ್ಕೂ ಹೆಚ್ಚು ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ರು. ಅವುಗಳಲ್ಲಿ 40 ಕುರಿಗಳನ್ನು ಬೇರೆ ಸ್ಥಳದಲ್ಲಿ ಹಾಗೂ 70ಕ್ಕೂ ಹೆಚ್ಚು ಕುರಿಗಳನ್ನು ಮನೆಯ ಸಮೀಪವೇ ಸಾಕುತ್ತಿದ್ರು. ಕುರಿಗಳಿಗೆ ಹಾಕಲು ಸಂಗ್ರಹಿಸಿದ್ದ ಮೇವು ಕೆಡದಂತೆ ಇರಲೆಂದು ರಾಸಾಯನಿಕ ಬಳಸಿದ್ರು. ಅದೇ ಮೇವನ್ನು ಸೇವಿಸಿದ 60ಕ್ಕೂ ಹೆಚ್ಚು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನು ಕೆಲವು ಕುರಿಗಳ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಮೃತ ಕುರಿಗಳಲ್ಲಿ ಒಂದೊಂದು ಕುರಿಯ ಬೆಲೆ ಸುಮಾರು 60,000 ರೂಪಾಯಿಯವರೆಗೆ ಹಾಗೂ ಟಗರಿನ ಬೆಲೆ 1.5 ಲಕ್ಷದವರೆಗೆ ಇದ್ದು, ಈ ದುರಂತದಿಂದ ರೈತ ಕುಟುಂಬಕ್ಕೆ ಸುಮಾರು 25 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಕುಟುಂಬಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ರೈತನ ಪತ್ನಿ ಸರೋಜಮ್ಮನವರು ಮಾತನಾಡಿ, 110ಕ್ಕೂ ಹೆಚ್ಚು ಕುರಿಗಳನ್ನು ಸಾಕುತ್ತಿದ್ದೆವು. ಮೇವು ತಿಂದ ನಂತರ 60ಕ್ಕೂ ಹೆಚ್ಚು ಕುರಿಗಳು ಮೃತಪಟ್ಟಿವೆ. ನಮಗೆ ಸುಮಾರು 25 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿದೆ. ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಒಡೆಯಲ್ಲಿ ಕೊಳದ ಹತ್ರ ಕುರಿಗಳು ಸಾಕೊಂಡಿದ್ವಿ. ಒಂದು 100-120 ಸಾಕೊಂಡಿದ್ವಿ. ಅದರಲ್ಲಿ ಒಂದು 40 ಬೇರೆ ಕಡೆ ಬಿಟ್ಟಿದ್ದೀವಿ. ಇನ್ನೊಂದು 70-75 ಇಲ್ಲಿದ್ವು. ರಾತ್ರಿ ಹುಲ್ಲಾಕಿ ಮೇವು ಏನಾಯಿತು, ಮೆಡಿಸಿನ್ ಏನಾಯಿತು ಅದೇನೋ ಇಲ್ಲಿಗೆ ವ್ಯತ್ಯಾಸ ಆಗಿ ಎಲ್ಲ ಕುರಿಗಳು ಸತ್ತೋಗಿವೆ. ಹೇಳಿ. ಒಂದೊಂದು ಕುರಿ 60-70 ಸಾವಿರ ಬೆಲೆ ಬಾಳ್ತಿದ್ವು. ಟಗರು ಎಲ್ಲ 1.5 ಲಕ್ಷ ಬೆಲೆಗಳವು. ಅವು ಎಲ್ಲ ಡಾರ್ಪರ್ ತಳಿ ಎಲ್ಲ ಇಂಪೋರ್ಟ್ ಮಾಡಿದ್ದೆವು. ನಾರಿ ಸುವರ್ಣ ಡಾರ್ಪರ್ ತಳಿಗಳು. ಅವು ಇದ್ದಕ್ಕಿದ್ದಂಗೆ ಮೇವು ಫುಡ್ ಪಾಯ್ಸನ್ ಆಗಿ ಡೆತ್ ಆಗಿರೋದು. ನಾವು ಇದೇ ಕುರಿ ಆಧಾರವಾಗಿ ವ್ಯವಸಾಯ ಮಾಡ್ಕೊಂಡು ಇದ್ವಿ. ಈಗ ನಮಗೆ ಅದಕ್ಕೇನು ಪರಿಹಾರ ಕೊಡಿಸ್ಕೊಂಡು ಟೋಟಲ್ಲು ಕುರಿ ಎಲ್ಲ ಡೆತ್ತಾಗಿರೋವು ಸೇರಿ 20-25 ಲಕ್ಷ ಒಟ್ಟು ವರ್ತಾಗುತ್ತೆ. ಅಷ್ಟು ಈಗ ನಮಗೆ ನಷ್ಟ ಆಗಿದೆ. ಘಟನೆಯ ಕುರಿತು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಯ ನಂತರ ವರದಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ. ರೈತರಿಗೆ ಸೂಕ್ತ ಪರಿಹಾರ ದೊರಕಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಒಡೇರಹಳ್ಳಿ ಗ್ರಾಮದಲ್ಲಿ ಸರೋಜಮ್ಮ ಕೋಮು ಹನುಮಂತೇಗೌಡ ಎನ್ನುವರ ಕುರಿ ಸಾಕಾಣಿಕೆ ಕೇಂದ್ರದಲ್ಲಿ ನಿನ್ನೆ ಸಂಜೆ ಮೇವಿನಲ್ಲಿ ಯಾವುದೇ ಹಾವು ಕೂಡ ಕೀಟಗಳು ಬರಬಾರ್ದಂತೇಳಿ ಕೆಮಿಕಲ್ ಬಳಸಿ ಅದನ್ನು ಸಂರಕ್ಷಣೆ ಮಾಡಿದರು. ಅದೇ ಮೇವನ್ನು ಸೇವಿಸಿ ಸುಮಾರು 72 ಕುರಿಗಳ ಪೈಕಿ 59 ಕುರಿಗಳು ಅಸ್ತವ್ಯಸ್ತ ಆಗಿ ಈ ದಿನ ಹಸುವಿಗಿರ್ತವೆ. ಆ ಒಂದು 59 ಕುರಿಗಳ ಒಂದು ಶವ ತನಿಖೆಯನ್ನು ಪಶುಸಂಗೋಪನಾ ಇಲಾಖೆಯ ಎಲ್ಲ ಅಧಿಕಾರಿಗಳು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಹಾಗೂ ಕುರಿ ಅಭಿವೃದ್ಧಿ ನಿಗಮದ ಕಡೆಯಿಂದಲೂ ಕೂಡ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಕೂಡ ಈ ಸ್ಥಳ ತನಿಖೆ ಮಾಡಿದ್ದೀನಿ. ಅಲ್ಲಿ ಏನು ಕುರಿಗಳು ಸಾವಾಗಿದೆ ತುಂಬ ದುರದೃಷ್ಟಕರ. ಸರ್ಕಾರದ ವತಿಯಿಂದ ಏನು ತಲುಪಬೇಕಾದಂಥ ಪರಿಹಾರವನ್ನು ತಲುಪಿಸೋದಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಖಂಡಿತವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ತೇವೆ. ಇದೇ ರೀತಿಯಾಗಿ ಈಗಾಗಲೇ ನಾವು ಮೊನ್ನೆ ಅಷ್ಟೇ ಶಿರಾ ತಾಲೂಕಲ್ಲಾಗಿತ್ತು, ಪಾವಗಡದಲ್ಲಿ ಕೂಡ ಆಗಿತ್ತು, ಈ ದಿನ ಕೊರಟಗೆರೆಯಲ್ಲಾಗಿದೆ. ಈ ಒಂದು ಕುರಿ ಸಾಕಾಣಿಕೆ ಕೇಂದ್ರಗಳಲ್ಲಾಗಿರ್ಬೋದು ಮತ್ತು ಈಗ ಸ್ವಲ್ಪ ಬರದ ಪರಿಸ್ಥಿತಿ ಏನು ಎದುರಾಗ್ತಾ ಇದೆ. ರಾಸುಗಳು, ದನ ಕರುಗಳು ಹೊರಗಡೆ ಹೋಗಿ ಮೇವನ್ನು ಮೇಯೋದಕ್ಕೆ ಹೋಗ್ತಾ ಇದ್ದಾವೆ. ಅಲ್ಲಿ ಏನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೀಟನಾಶಕಗಳಿಂದ ಸಿಂಪಡಿಸಿರುವಂಥದ್ದು ಆಗಿರ್ಬೋದು, ಅಥವಾ ರೈತರು ಅದು ಏನು ಬರದ ಒಂದು ಛಾಯೆ ಎದುರುಕೊಂಡು ಅದು ಮೇವನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವುದೇ ಕೆಮಿಕಲ್ಗಳನ್ನು ಬಳಸಿದಲ್ಲಿ ತಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು. ಸಂಬಂಧಪಟ್ಟ
ಏನು ತಂತ್ರಜ್ಞಾನ ತಿಳ್ಕೊಂಡಂಥ ಏನು ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯ ವತಿಯಿಂದ ಮಾಹಿತಿ ಪಡೆದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಂಡು ಬಳಸಬೇಕು ಅಂತೇಳಿ ಈ ಮೂಲಕ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ತಾಲೂಕಿನ ಎಲ್ಲ ರೈತರು ಕೂಡ ಇಂಥ ಸಾಕಾಣಿಕೆ ಕೇಂದ್ರಗಳಲ್ಲಿ ಒಂದು SOP ಥರ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ನಾಳೆ ಅಥವಾ ನಾಡಿದ್ದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ